ಹೆಲೋ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 151. ಇಂದಿನ ಸಂಚಿಕೆಯಲ್ಲಿ ಆದಿ ಸೇಫ್ ಆಗಿ ಬಂದಿದ್ದನ್ನು ನೋಡಿ ರಮೇಶ್ ಮತ್ತು ಮೈಕಲ್ ಉಸಿರು ಬಿಟ್ಟರು. ರಮೇಶ್ ಹೋಗಿ ಫ್ರೆಶ್ ಆಗು ಎಂದರು. ಮೈಕಲ್ ಕಣ್ಣಲ್ಲೇ ಏನಾಯಿತು ಎಂದು ಸನ್ನೆ ಮಾಡಿದ್ರು. ಆದಿ ತಲೆ ಆಡಿಸಿ ಆಯಿತು ಅನ್ನೋ ಥರ ಹೇಳಿ ಸೀದಾ ಹೋಗಿ ಮೊದಲು ಫ್ರೆಶ್ ಆದ. ಅಷ್ಟೊತ್ತಿಗೆ ಮೈಕಲ್ ಅವರು ಆದಿ ರೂಮ್ ನಾಕ್ ಮಾಡಿದ್ರು. ಆದಿ ಬನ್ನಿ ಎಂದು ತನ್ನ ಸೀಕ್ರೆಟ್ ರೂಮ್ಗೆ ಹೋಗಿ ಆ ಪೆನ್ ಡ್ರೈವ್ನ ಲ್ಯಾಪ್ಟಾಪ್ಗೆ ಜೋಡಿಸ್ದ. ಸ್ವಲ್ಪ ಸಮಯದ ನಂತರ ಅದರಲ್ಲಿರೋ ವಿಡಿಯೋ ಓಪನ್ ಆಯಿತು. ಆ ವಿಡಿಯೋದಲ್ಲಿ ಕಾಣಿಸಿಕೊಂಡ ಮುಖ ನೋಡಿ ಆದಿ ಕುರ್ಚಿಯಿಂದ ಎದ್ದು ನಿಂತ. ಅವನ ಉಸಿರೇ ನಿಂತಂತಾಯಿತು. ಮೈಕಲ್ ಅವರು ಅದು ಇವನ ಅಂದರು. ಆದಿ ಕಣ್ಗಳಲ್ಲಿ ನಂಬಲಾಗದ ಆಘಾತದಿಂದ ತುಂಬಿತು. ಯಾಕಂದರೆ ಆ ವ್ಯಕ್ತಿನ ತಾನೇ ನೋಡಿದ್ದ. ಅವನ ಗುರುಗಳ ಮನೆಯವರೇ ನಂಬುವ ವ್ಯಕ್ತಿ ಆಗಿದ್ದ ಅವನು. ಆದರೆ ಅದಕ್ಕಿಂತ ದೊಡ್ಡ ಶಾಕ್ ಇನ್ನೂ ಬಾಕಿ ಇತ್ತು. ವಿಡಿಯೋ ಕೊನೆಯ ಭಾಗದಲ್ಲಿ ಆ ಮುಸುಕಿನ ಗುದ್ದಾಡದ ವ್ಯಕ್ತಿ ತನ್ನ ಮುಖವಾಡವನ್ನು ತೆಗೆದಿದ್ದ. ಅವನ ಮುಖ ನೋಡಿದ ಆದಿ, ಇದು ಸಾಧ್ಯವೇ ಇಲ್ಲ, ಅವನು ಸತ್ತು ಹೋಗಿದ್ದಾನೆ. ಹೌ ಹೌ ಇಟ್ ಇಸ್ ಪಾಸಿಬಲ್ ಮಾಸ್ಟರ್ ಎಂದ ಶಾಕ್ನಲ್ಲಿ. ಮೈಕಲ್ಗೂ ಕೂಡ ಇದು ಶಾಕಿಂಗ್ ವಿಷಯನೇ ಆಗಿತ್ತು. ಇನ್ನೊಂದು ಕಡೆ ಜೋರಾಗಿ ನಗುತ್ತಾ, ನೀನು ಎಷ್ಟೇ ಹುಡುಕಿದ್ರೂ ನನ್ನ ಗುರ್ತು ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಹೇಗೆ ಎಂದು ಆದಿ ಫೋಟೋಗೆ ಶೂಟ್ ಮಾಡಿದ ಕೋಪದಲ್ಲಿ. ನಿಗೂಢ ವ್ಯಕ್ತಿ ಈತ ಆದಿ ತಲೆಯಲ್ಲಿ ಏನೇನೋ ಓಡುತ್ತಿತ್ತು. ಅವನು ಸತ್ತೋಗಿದ್ದಾನೆ ಮಾಸ್ಟರ್. ನನ್ನ ಕಣ್ಣೆದುರೆ ಅವನ ಅಂತ್ಯ ಸಂಸ್ಕಾರ ನಡೆದಿತ್ತು. ಇನ್ನು ಬದುಕಿರಲು ಹೇಗೆ ಸಾಧ್ಯ? ಆದಿ ರೂಮ್ನಲ್ಲೇ ಅತ್ತಿತ್ತ ಅಡ್ಡಾಡುತ್ತಾ ತಲೆಗೆ ಕೈ ಹೊತ್ತುಕೊಂಡು ಹುಚ್ಚನಂತೆ ಕಿರ್ಚಾಡುತ್ತಿದ್ದ. ಅವನ ಅಣಿಯಲ್ಲೀಗ ಬೆವರಿನ ಹನಿಗಳು ಮೂಡಿತು. ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಕಾಣುತ್ತಿದ್ದ ಆ ಮುಖ ಇಬ್ಬರನ್ನು ನಿರುತ್ತರನಾಗಿ ಮಾಡಿತ್ತು. ಒಂದೆಡೆ ನಂಬಿಕಸ್ಥನೇ ದ್ರೋಹಿಯಾಗಿದ್ದ ಆಘಾತ, ಇನ್ನೊಂದೆಡೆ ಸತ್ತವನೇ ಎದ್ದು ಬಂದು ಎಣೆದಿರುವ ಈ ಮಾಸ್ಟರ್ ಪ್ಲಾನ್. ಮೈಕಲ್ ಆದಿ ಹೆಗಲ ಮೇಲೆ ಕೈ ಇಟ್ಟು, ಆದಿ ಕಂಟ್ರೋಲ್ ಯುವರ್ ಸೆಲ್ಫ್. ಇಲ್ಲಿ ಏನೋ ದೊಡ್ಡ ಪಿತೂರಿ ನಡೆದಿದೆ. ಸತ್ತ ವ್ಯಕ್ತಿ ವಿಡಿಯೋದಲ್ಲಿ ಬಂದು ಮುಖವಾಡ ಕಳ್ಚುತ್ತಿದ್ದಾನೆ ಅಂದರೆ ಅಂದು ಚಿತೆ ಮೇಲೆ ಮಲಗಿದ್ದು ಇವನಲ್ಲ. ಯಾರೋ ಇವನ ಜಾಗದಲ್ಲಿ ಬೇರೆ ಹೆಣ ಇಟ್ಟು ಇಡೀ ಪ್ರಪಂಚಕ್ಕೆ ಕಣ್ಣು ಒರೆಸಿದ್ದಾರೆ ಎಂದರು ಗಂಭೀರ ಧ್ವನಿಯಲ್ಲಿ. ಆದಿ ತಣ್ಣಗೆ ಲ್ಯಾಪ್ಟಾಪ್ ಸ್ಕ್ರೀನ್ ಕಡೆ ನೋಡಿದ. ವಿಡಿಯೋದಲ್ಲಿ ಮೊದಲು ಕಾಣಿಸಿಕೊಂಡ ಮುಖ ಅವನ ಗುರುಗಳ ಮನೆಯವರೇ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತಿದ್ದಂಥ ವ್ಯಕ್ತಿಯಾಗಿದ್ದ. ಮತ್ತೆ ಮತ್ತೆ ಆದಿ ಆ ವಿಡಿಯೋನ ಇಂಚು ಬಿಡದಂತೆ ಸೂಕ್ಷ್ಮವಾಗಿ ಗಮನಿಸಿದ. ತಕ್ಷಣ ಏನೋ ಕಂಡಂತೆ, ಮಾಸ್ಟರ್, ನಾವು ಸತ್ಯಕ್ಕೆ ತುಂಬ ಹತ್ತಿರವಾಗಿದ್ದೇವೆ ಎಂದವನ ಮುಖದಲ್ಲಿ ಏನೋ ಸಿಕ್ಕ ನಗು ಮೂಡಿತು. ಮೈಕಲ್ ಅವರು ಆದಿ ಮುಖ ನೋಡಿ, ಆದಿ ಏನಾದರೂ ಕ್ಲೂ ಅಂದರು. ಆದಿ, ಕ್ರಿಮಿನಲ್ಸ್ ಎಷ್ಟೇ ದೊಡ್ಡವರಾಗಿದ್ರೂ ಒಂದಿಲ್ಲ ಒಂದು ಕ್ಲೂ ಬಿಟ್ಟಿರ್ತಾರೆ ಮಾಸ್ಟರ್. ಇಲ್ಲಿ ನೋಡಿ. ಅವನು ಮುಸುಕು ತೆಗೆದ. ಆದರೆ ಅವನ ಎಡ ಕುತ್ತಿಗೆಯ ಬಳಿ ಇರುವ ಸಣ್ಣ ಟ್ಯಾಟೋ ಗಮನಿಸಿ. ಮತ್ತೆ ಮೊದಲು ಇದ್ದ ಮುಖನೂ ಈಗಿದ್ದ ಮುಖನೂ ಒಂದ ಕಡೆ ಮಾಡಿ ನೋಡುತ್ತಾ, ಇಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಮಾಸ್ಟರ್. ಇವನು ಅಂದುಕೊಂಡಿದ್ದನ್ನು ಸಾಧಿಸಲು ಆ ಸತ್ತು ಹೋದ ವ್ಯಕ್ತಿಯನ್ನು ದಾಳವಾಗಿ ಬಳಸ್ಕೊಳ್ತಿದ್ದಾನೆ. ಆದರೆ ಇವನ ಮುಖವಾಡದ ಹಿಂದಿರೋ ಫೇಸ್ ಬೇರೆ ಆಗಿದೆ ಮಾಸ್ಟರ್ ಎಂದು ಯೋಚಿಸಿದವನಿಗೆ ಏನೋ ಫ್ಲಾಶ್ ಆಯಿತು. ತಕ್ಷಣ, ಮಾಸ್ಟರ್ ಸರಿ, ಹೋಗಿ ನೀವು ರೆಸ್ಟ್ ಮಾಡಿ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಹಾಗೆ ಮಾಸ್ಟರ್, ನೀವು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರೋಕ್ಕಾಗತ್ತಾ ಎಂದು ರಿಕ್ವೆಸ್ಟ್ ಮಾಡೋ ಥರ ಕೇಳಿದ. ತಕ್ಷಣ ಮೈಕಲ್ ಅವರು ಸಣ್ಣಗೆ ನಗುತ್ತಾ, ಅಂಡರ್ ಇಸ್ ರೆಡಿ ಎಂದವರು, ವಾಟ್ ಎವರ್ ಯು ವಾಂಟ್ ಟು ಡೂ ಬಟ್ ಬಿ ಸೇಫ್ ಎಂದರು. ಅಷ್ಟೊತ್ತಿಗೆ ರಮೇಶ್ ಅವರು ರೂಮಿನ ಬಾಗಿಲು ತಟ್ಟಿದ ಸದ್ದು ಕೇಳಿಸಿತು. ಆದಿ ಒಮ್ಮೆ ಬಾಗಿಲು ತೆಗೆದ. ಅವನಿಗೂ ಗೊತ್ತಿತ್ತು ಇಲ್ಲಿಗೆ ಬರೋದು ತನ್ನಪ್ಪ ಅಷ್ಟೇ ಎಂದು. ರಮೇಶ್ ಅವರು ಕೈಯಲ್ಲಿ ಕಾಫಿ ಕಪ್ಗಳನ್ನು ಹಿಡಿದು ಒಳಗೆ ಬಂದರು.
ಇಬ್ಬರ ಮುಖದಲ್ಲಿದ್ದಂಥ ಆತಂಕದ ಗೆರೆ ನೋಡಿ, ಏನಾಯಿತು ಆದಿ? ಯಾಕೀಗೆ ನೀವಿಬ್ಬರು ದೆವ್ವ ನೋಡಿದವ್ರ ಥರ ನಿಂತಿದ್ದೀರಾ? ಎನಿ ಪ್ರಾಬ್ಲಮ್ ಎಂದು ಕೇಳಿದರು. ಆದಿ ತಕ್ಷಣವೇ ತನ್ನ ಲ್ಯಾಪ್ಟಾಪ್ನ ಸ್ಕ್ರೀನ್ನ ಕ್ಲೋಸ್ ಮಾಡ್ದ. ಯಾಕಂದರೆ ಈಗ ನಾನೇನಾದರೂ ಹೇಳಿದರೆ ಅಪ್ಪ ಕೂಡ ಈ ಮಿಷನ್ನಲ್ಲಿ ಇನ್ವಾಲ್ವ್ ಆಗ್ತಾರೆ. ಈಗ ಇರುವ ಸಿಚುವೇಶನ್ಗೆ ಅಪ್ಪ ಬರೋದು ಬೇಡ ಎಂದು. ಏನಿಲ್ಲಪ್ಪ, ಹೀಗೆ ಏನೋ ಒಂದು ಮಾತುಕತೆ ಮಾರ್ಷಲ್ ಸ್ಕೂಲ್ ಬಗ್ಗೆ ಎಂದು ತನ್ನ ಮಾತನ್ನು ಬದಲಿಸಿದ. ಮೈಕಲ್ ಕೂಡ ಹೌದು ಎಂದರು. ರಮೇಶ್ ಅವರು ಸರಿ ಎಂದು ಕಾಫಿ ಕೊಟ್ಟು ಮಲಗಿ ನೀವು ಎಂದು ಅಲ್ಲಿಂದ ಹೋಗ್ತಾರೆ. ರಮೇಶ್ ಅವರು ಆ ರೂಮಿನಿಂದ ಹೊರಗೆ ಹೋದ ಕೂಡಲೇ ಆದಿ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು, ಮಾಸ್ಟರ್, ಅಪ್ಪನಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ಅವರು ಸುಮ್ಮನೆ ಇರಲ್ಲ ಮಾಸ್ಟರ್. ಬೇಡದಿರೋ ರಿಸ್ಕ್ ತಗೊಳ್ಳೋದು ನನಗೆ ಇಷ್ಟ ಇಲ್ಲ ಎಂದ. ಮೈಕಲ್ ಒಂದು ಕಪ್ ಕಾಫಿ ತಗೊಂಡು ಒಂದು ಸಿಪ್ ಕುಡಿದು ಕಿಟಕಿಯ ಹೊರಗೆ ನೋಡುತ್ತಾ ನಿಂತು, ಆದಿ, ಕೆಲವೊಮ್ಮೆ ನಾವು ಹುಡುಕುತ್ತಿರುವ ಉತ್ತರ ನಮ್ಮ ಕಣ್ಣು ಮುಂದೆನೇ ಇರುತ್ತೆ. ಆದರೆ ಅದನ್ನು ನೋಡೋ ದೃಷ್ಟಿ, ಗುರುತಿಸುವ ದೃಷ್ಟಿ ನಮಗೆ ಇರಬೇಕು ಎಂದರು ಗಂಭೀರವಾಗಿ. ಆದಿಯ ತಲೆಯಲ್ಲಿ ಮಾತ್ರ ಇನ್ನೂ ಆ ಫೋಟೋ ಮತ್ತು ಆ ಸತ್ತ ವ್ಯಕ್ತಿಯ ಫೈಲ್ ಓಡಾಡ್ತಿತ್ತು. ಇಲ್ಲ ಮಾಸ್ಟರ್, ಇಲ್ಲಿ ಏನೋ ಮಿಸ್ ಆಗ್ತಿದೆ. ಅವನು ಈ ಸತ್ತ ವ್ಯಕ್ತಿಯನ್ನು ಕೇವಲ ಒಂದು ಅಸ್ತ್ರ ಥರ ಬಳಸ್ತಿದ್ದಾನೆ. ಅಸಲಿ ಆಟ ಬೇರೆ ಇದೆ ಎಂದ. ಮೈಕಲ್ ಏನೂ ಹೇಳಲಿಲ್ಲ. ಅಷ್ಟರಲ್ಲಿ ಆದಿಯ ಮೊಬೈಲ್ ವೈಬ್ರೇಟ್ ಆಯಿತು. ಸ್ಕ್ರೀನ್ ಮೇಲೆ ಒಂದು ಅಪರಿಚಿತ ನಂಬರ್. ಆದಿ, ಇಷ್ಟೊತ್ತಲ್ಲಿ ಯಾರು ಎಂದವನು ಅನುಮಾನದಲ್ಲೇ ಆ ಕರೆನ ರಿಸೀವ್ ಮಾಡಿ ಹೆಲೋ ಎಂದ. ಅತ್ತ ಆ ಕಡೆಯಿದ್ದ ಕೆಲ ಕ್ಷಣ ಮೌನವಾಗಿದ್ದವರ ಉಸಿರಿನ ಏರಿಳಿತ ಕೇಳುತ್ತಿತ್ತು. ತಕ್ಷಣ ಆದಿ, ಯಾರದು ಎಂದವನು ತಕ್ಷಣ ಹಾಗೆ ಲೈನ್ನಲ್ಲೇ ಇದ್ದು ಯಾರಿಗೋ ಮೆಸೇಜ್ ಮಾಡಿ ನನಗೆ ಬಂದ ಫೋನ್ ಕಾಲ್ನ ಲೊಕೇಶನ್ ಟ್ರೇಸ್ ಮಾಡಿ ಎಂದು ಕಳಿಸಿದ. ಆ ಕಡೆಯಿಂದ ತಕ್ಷಣ ಎಸ್ ಸರ್ ಎನ್ನುವ ರಿಪ್ಲೈ ಕೂಡ ಬಂತು. ಆದಿ ಸ್ವಲ್ಪ ಸಮಯ ಆ ವ್ಯಕ್ತಿ ಜೊತೆ ಮಾತಾಡಿದರೆ ಸರಿಯಾದ ಲೊಕೇಶನ್ ಸಿಗುತ್ತಿದ್ದರಿಂದ, ಹಲೋ, ಯಾರ್ರೀ ಮಾತಾಡಿ, ನೀವು ಹೀಗೆ ಮಾತಾಡದಿದ್ದರೆ ನನಗೆ ಹೆಂಗೆ ಗೊತ್ತಾಗಬೇಕು? ಕಾಲ್ ಮಾಡಿ ಹೀಗೆ ಸೈಲೆಂಟ್ ಇದ್ದರೆ ನಾನು ಕಾಲ್ನ ಕಟ್ ಮಾಡ್ತೀನಿ ಅಂದ. ತಕ್ಷಣ ಆ ಕಡೆಯಿಂದ ಒಂದು ಗಂಡಸಿನ ಧ್ವನಿ ಕೇಳಿತು. ಅವನು, ನೀನು ಹುಡುಕುತ್ತಿರುವ ವ್ಯಕ್ತಿ ನಿನಗೆ ಕಾಣ್ತಿರೋ ವ್ಯಕ್ತಿ ಅಲ್ಲ ಎಂದ. ಆದಿ ತಕ್ಷಣ ಎದ್ದು ನಿಂತು, ಯಾರು ನೀನು ಎಂದ. ಆ ವ್ಯಕ್ತಿ, ಪ್ರಶ್ನೆ ಕೇಳಬೇಡ, ಉತ್ತರ ಹುಡುಕು. ನಿನ್ನ ಆಪ್ತನ ಸಾವಿನ ಹಿಂದಿರುವ ರಹಸ್ಯನ ಭೇದಿಸು, ಆಗ ನಿನಗೆ ಸತ್ಯ ಗೊತ್ತಾಗತ್ತೆ. ಅವನು ನಿನ್ನ ಶಿಷ್ಯ, ನಿನಗೆ ಸರಿಯಾದ ಉತ್ತರದ ಸುಳಿವು ಕೊಟ್ಟೇ ಹೋಗಿದ್ದಾನೆ ಎಂದು ಕಾಲ್ ಕಟ್ಟಾಯಿತು. ಆದಿ ಹಾಗೆ ನಿಂತವನಿಗೆ ನೆನಪಾಗಿದ್ದು ಸುಮಂತ್. ಸುಮಂತ್ ಸಾವು ತುಂಬ ಭೀಕರವಾಗಿತ್ತು. ಆದಿ ಶಾಕ್ನಲ್ಲೇ, ಅಂದರೆ ಸುಮಂತ್ ಸಾವು ನನ್ನ ವಿಷಯಕ್ಕಾಗಿದೆಯಾ? ಅಂದರೆ ಸುಮಂತ್ಗೆ ಎಲ್ಲ ವಿಷಯ ಗೊತ್ತಿತ್ತಾ ಎಂದವನ ದವಡೆಬೆಗಿದು ಸ್ವಲ್ಪ ಸಮಯ ತನ್ನ ಕೋಪನ ನಿಯಂತ್ರಿಸಿಕೊಂಡ. ತಕ್ಷಣ ಮೈಕಲ್ ಅವನ ಭುಜ ಹಿಡಿದು, ಯಾರಾದಿ ಎಂದರು ಕ್ಯೂರಿಯಸ್ನಲ್ಲೇ. ಆದಿ, ಮಾಸ್ಟರ್, ನಾವು ಈಗ ಹುಡ್ಕಬೇಕಾಗಿರೋದು ಸುಮಂತ್ ಬಿಟ್ಟು ಹೋಗಿರೋ ಕ್ಲೂನಾ ಎಂದ. ಮೈಕಲ್ ಅವರು ಏನೋ ಯೋಚಿಸಿ, ಅಂದರೆ ಸುಮಂತ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬೇಕು, ಆ್ಯಂಡ್ ಅವತ್ತು ಅವನು ಹಾಕಿದ್ದಂಥ ಬಟ್ಟೆ ಇಲ್ಲ ಅವನ ವಸ್ತುಗಳು ಎಂದು ಯೋಚಿಸಿದಾಗ, ಆದಿ ಸಿಕ್ಕ ವಸ್ತುಗಳನ್ನು ಅವನ ತಾಯಿಗೆ ಕೊಟ್ಟಿದ್ದಾರೆ ಎಂದವನು ತನ್ನ ಹುಡುಗರಿಗೆ ಕಾಲ್ ಮಾಡಲು ಹೋದವನು ಸ್ಟಾಪ್ ಮಾಡ್ದ. ಮೈಕಲ್, ಏನಾಯಿತು ಅಂದರು. ಆದಿ, ಮಾಸ್ಟರ್, ಎಲ್ಲರದು ಒಂದೇ ಮಾತು, ನನಗೆ ಹತ್ತಿರದಲ್ಲೇ ಇದ್ದಾನೆ ಆ ಸೀಕ್ರೆಟ್ ವ್ಯಕ್ತಿ ಅಂದು. ಅಂದರೆ ನಾನು ಈಗ ಏನೇ ಮಾಡೋಕ್ಕೆ ಹೋದರೂ ಅವನಿಗೆ ವಿಷಯ ತಲುಪಬಹುದು ಎಂದು ಯೋಚಿಸಿ, ಇಲ್ಲ, ಇದನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ ಎಂದ. ಮೈಕಲ್ ಅವರು, ಓಕೆ, ನಾನು ನಾಳೆ ಎಲ್ಲೋ ಹೋಗಬೇಕು. ಸೋಫಿಯಾ ಫ್ರೆಂಡ್ ಬಗ್ಗೆ ಯಾರೋ ಸುಳಿವು ಕೊಟ್ಟಿದ್ದಾರೆ. ಅದೇನಾದರೂ ಸಿಕ್ಕರೆ ಅವನು ಯಾರು ಅನ್ನೋದು ಗೊತ್ತಾಗುತ್ತೆ ಅಂದರು. ಆದಿ ಒಮ್ಮೆ ತಲೆ ಆಡಿಸಿ, ಐ ಥಿಂಕ್ ಈಗ ನಮಗೆ ಅವರ ಅವಶ್ಯಕತೆ ಇಲ್ಲ ಅನಿಸುತ್ತೆ ಮಾಸ್ಟರ್ ಎಂದ ಗಂಭೀರವಾಗಿ. ಅದನ್ನು ಕೇಳಿದ ಮೈಕಲ್ ಅವರು ಹುಬ್ಬು ಗಂಟಿಕ್ಕಿ ಅವನನ್ನೇ ಗೊಂದಲದಲ್ಲಿ ನೋಡಿದರು. ಆದಿ, ಮಾಸ್ಟರ್, ಅವನು ತನ್ನ ಮುಖನ ಬದಲಾಯಿಸಿದ್ದಾನೆ. ಅವನು
ನಾವು ನೋಡಿದ ರೂಪದಲ್ಲಿ ಹೀಗೆ ಇಲ್ಲ. ಸೊ ನಾವು ಯಾರ ನೆರವು ತಗೊಂಡ್ರೂ ಅದು ವೇಸ್ಟು. ಈಗ ನನಗೆ ಬೇಕಾಗಿರೋದು ಸುಮಂತ್ ಬಿಟ್ಟು ಹೋಗಿರೋ ಎವಿಡೆನ್ಸ್. ಅದೊಂದು ಸಿಕ್ಕರೆ ಸುಮಂತ್ ಸಾವಿನ ನ್ಯಾಯದ ಜೊತೆಗೆ ನನ್ನ ಹೆಂಡತಿ, ನನ್ನ ಮಗುವಿಗೆ ಮಾಡಿದ ಅನ್ಯಾಯಕ್ಕೆ ನಾನು ನ್ಯಾಯ ಕೊಡಿಸ್ತೀನಿ ಎಂದವನ ಚೂಪು ಕಣ್ಣಿನ ಹಿಂದಿರುವ ಕೋಪ ಕೇವಲ ಮೈಕಲ್ಗೆ ಮಾತ್ರ ಗೊತ್ತಿತ್ತು. ಕೆಲವೊಮ್ಮೆ ತುಂಬ ಸೈಲೆಂಟ್ ಇರುವ ವ್ಯಕ್ತಿ ಮನಸ್ಸಲ್ಲಿ ಸಾಗರದಷ್ಟು ಕೋಪ ಇರುತ್ತದೆ. ಅಂಥವರ ಕೋಪ ತಡೆಯೋಕೆ ಯಾರಿಂದನೂ ಸಾಧ್ಯ ಇರಲ್ಲ. ಈಗ ಆದಿಯ ಮನಸ್ಸು ಹಾಗೇ ಇದೆ. ಅವನು ಎಷ್ಟು ಶಾಂತವಾಗಿದ್ದಾನೋ ಅಷ್ಟೇ ಸ್ಫೋಟ ಆಗೋಕೆ ಕಾಯ್ತಿದೆ. ಈತ ಸೀಕ್ರೆಟ್ ವ್ಯಕ್ತಿ ಯಾರಿಗೋ ಕಾಲ್ ಮಾಡಿ ನೆಕ್ಸ್ಟ್ ಆದಿ ಸ್ಟೆಪ್ಸ್ ಪೂರ್ತಿ ನನಗೆ ಬೇಕು, ಅರ್ಥ ಆಯ್ತಾ ಎಂದವನ ಮುಖದಲ್ಲಿ ಈಗ ಚಿಂತೆಯ ಗೆರೆ ಮೂಡಿವೆ. ಯಾಕಂದರೆ ಆದಿ ಸರಿಯಾಗಿ ಗೆಸ್ ಮಾಡ್ತಾನೆ ಅನ್ನೋದು ಅವನಿಗೆ ಈಗ ಸ್ಪಷ್ಟವಾಗಿತ್ತು. ಅವನು ಮೂರನೆಯವರನ್ನು ನಂಬಿದ್ದಕ್ಕೆ ಅವನ ಹಿಂದಿನ ವಿಡಿಯೋ ಆದಿ ಕೈಗೆ ಸಿಕ್ಕಿತ್ತು. ಈಗ ಆದಿ ಮುಂದಿನ ಹೆಜ್ಜೆ ಏನು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು. ಆದರೆ ಸುಮಂತ್ ಹೇಳಿದಂತೆ ಆ ಎವಿಡೆನ್ಸ್ ಆದಿ ಕೈ ಸೇರೋ ದಿನ ಹತ್ತಿರದಲ್ಲೇ ಇದೆ ಅನ್ನೋ ಸತ್ಯ ಪಾಪ ಆ ಸೀಕ್ರೆಟ್ ವ್ಯಕ್ತಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ಬಹುಶಃ ಅವನು ಅಲರ್ಟ್ ಆಗ್ತಿದ್ದ ಅನಿಸುತ್ತೆ. ಆದರೆ ಸುಮಂತ್ ಸಾವಿನಲ್ಲೂ ಆದಿ ಕೈನ ಬಿಡಲಿಲ್ಲ. ಅವನು ಏನು ಮಾಡಬೇಕಿತ್ತೋ ಅದನ್ನು ಮಾಡೇ ಸತ್ತಿದ್ದ. ಮುಂದಿನ ಎಪಿಸೋಡ್ಗಳಲ್ಲಿ ಆದಿ ಜೊತೆ ಆದ್ಯ ಕೂಡ ಕೈ ಜೋಡಿಸೋ ಸರದಿ ಬರುತ್ತೆ. ಎಂದಿನಂತೆ ಕತೆ ಮುಂದುವರಿಯೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.